ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಹಾಗೂ ರೈತರ ಬಾಂಧವರಿಗೂ ಸಹ ನಮಸ್ಕಾರಗಳು. ಈಗ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯ ತಾಲೂಕು ಹಳ್ಳಿಗಳಿಗೆ ಸಹ ಪ್ರತಿಯೊಂದಕ್ಕೂ ಜಮಾ ಆಗ್ತಾ ಇದೆ. ನೀವು ಹಣ ಜಮಾ ಆಗಿರುವಂತಹ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡೋದು, ನಿಮ್ಮದು ಖಾತೆಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನ ಹೇಗೆ ತಿಳಿಯೋದು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೇನೆ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ಗಳು ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ನೋಡ್ತಿರ್ಬೋದು, ಪ್ರತಿಯೊಂದು ನಾನು ಒರಿಜಿನಲ್ ಕಂಟೆಂಟ್ ಅನ್ನು ಇಟ್ಕೊಂಡು ಮಾಡ್ತಿರುವಂತಹ ವಿಡಿಯೋಸ್ ಈ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೇನೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು ಸ್ನೇಹಿತರೆ, ನನ್ನಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಬೆಳೆ ಪರಿಹಾರ ಹಣ ಜಮಾ ಆಗ್ತಿರುವಂತಹ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದನ್ನ ಮೊದಲು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ರೈತರು ಭೂಮಿ ಆನ್ಲೈನ್ ಪರಿಹಾರ ಅನ್ನೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಬೇಕಾದ್ರೆ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಈ ರೀತಿಗೆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಇಲ್ಲಿ ವ್ಯೂ ರಿಪೋರ್ಟ್, ಕೆಳಗಡೆ ಓಲ್ಡ್ ರಿಪೋರ್ಟ್ ಅಂತ ಇದೆ. 2 ರಿಪೋರ್ಟ್ ಇದೆ. ಕೆಳಗಡೆ ಎಂಟ್ರಿ ಒಂದು ಆಪ್ಷನ್ ಕಾಣುತ್ತೆ. ನೀವು ಅದ್ರ ಮೇಲೆ ಬೇಕಾದ್ರೆ ಕ್ಲಿಕ್ ಮಾಡಬಹುದು. ಇಲ್ಲಾಂದ್ರೆ ನಾವು ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಹೆಸರನ್ನ, ಡಿಸ್ಟಿಕ್ ಹಾಗೂ ಜಿಲ್ಲೆಯ ಹೆಸರು, ತಾಲೂಕು, ಹೋಬಳಿಯನ್ನ, ನಿಮ್ಮೂರಿನ ಹೆಸರನ್ನ ಹಾಕಿದ್ರೆ ನಿಮ್ಮೂರಿನಲ್ಲಿ ಎಷ್ಟು ಜನಕ್ಕೆ ನಿಮ್ಮೊಂದು ಬೆಳೆ ಪರಿಹಾರ ಹಣ ಜಮಾ ಆಗಿದೆ ಪ್ರತಿಯೊಂದು ಲಿಸ್ಟ್ ಅನ್ನ ತೋರಿಸುತ್ತೆ. ಜಸ್ಟ್ ನೀವು ಇಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ರೆ ಓಕೆ, ನಾನು ಕೊಟ್ಟಂತ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಹ ಓಕೆ. ವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮ್ಗೆ ಈ ರೀತಿಗೆ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಾಗ ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯ ವರದಿಗಳು, ಅಂದ್ರೆ ಯಾರೆಲ್ಲ ಯಾವ ಜಿಲ್ಲೆಗೆ, ಯಾವ ತಾಲೂಕಿಗೆ ಮತ್ತು ಯಾವ ಹಳ್ಳಿಗಳಿಗೆ ಜಮಾ ಆಗಿದೆ ಪ್ರತಿಯೊಂದು ಲಿಸ್ಟ್ ಇಲ್ಲಿದೆ. ನೋಡ್ತಿರ್ಬೋದು, ನಾನು 2025-26ನೇ ಸಾಲಿನ ಅಂದ್ರೆ ಬೆಳೆ ಪರಿಹಾರ ಯಾರಿಗೆಲ್ಲ ಜಮಾ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಾನು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಯಾವ್ದೊಂದಕ್ಕೆ ಮುಂಗಾರು ಅಂತ ಹಾಕೊಂಡಿದ್ದೀನಿ. ಹಾಗೆ ಪ್ರವಾಹ ಅಂದ್ರೆ ಮಳೆಯಿಂದ ಹಾನಿಗೊಳಗಾದಂಥದ್ದು ಮತ್ತು ನಿಮ್ಮ ಡಿಸ್ಟಿಕ್, ಹೋಬಳಿಯನ್ನ ಎಲ್ಲವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಗ್ರಾಮವನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಜಸ್ಟ್ ಇಲ್ಲಿ ಮಾಹಿತಿಯನ್ನ ಪಡೆಯುವಂತ ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಾ ರೀತಿಯ ಮಾಹಿತಿ ಬರುತ್ತೆ. ಅಂದ್ರೆ ನಿಮ್ಮ ಊರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿ ಇಲ್ಲಿ ಬರುತ್ತೆ. ಇಲ್ಲಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಎಲ್ಲಾ ಹೆಸರುಗಳನ್ನ ತೋರಿಸ್ತಾ ಇಲ್ಲ, ಬಟ್ ನಿಮ್ಮೂರಿನ ಎಲ್ಲಾ ರೈತರ ಅಂದ್ರೆ ಯಾರ್ಯಾರ ಖಾತೆಗೆ ಹಣ ಜಮಾ ಆಗಿದೆ ಪ್ರತಿಯೊಂದು ರೈತರ ಖಾತೆಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಜಮೀನಿನ ಪ್ರಕಾರ ಅಂದ್ರೆ ನಿಮ್ಮ ಒಂದು ಎಕರೆ ಜಮೀನು ಇತ್ತು ಅಂದ್ರೆ 1 ಎಕರೆ ಜಮೀನಲ್ಲಿ ನೀವೇನೋದು ಒಂದು 15% ನಿಮ್ಮ ಪೂರ್ತಿ ಬೆಳೆ ಹಾನಿ ಆಯ್ತು ಅಂದ್ರೆ ಮಿನಿಮಮ್ 7,000 ರೂಪಾಯಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ. ಅಥವಾ ಅದಕ್ಕಿಂತ ಕಡಿಮೆನೂ ಸಹ ಜಮಾ ಆಗಬಹುದು. ಯಾಕಂದ್ರೆ ನಿಮ್ಮ ಒಂದು ಬೆಳೆ ಚೆನ್ನಾಗಿತ್ತು ಅಂದ್ರೆ ನಿಮಗೆ ಹಣ ಕಡಿಮೆ ಬರುತ್ತೆ. ಏನಾದ್ರೂ ಸ್ವಲ್ಪ ಪೂರ್ತಿಯಾಗಿ ಹಾಳಾಗಿತ್ತು ಅಂದ್ರೆ ಹಣ ಸ್ವಲ್ಪ ಜಾಸ್ತಿ ಬರುತ್ತೆ. ನೋಡ್ತಿರ್ಬೋದು, ಇಲ್ಲಿ 10,000 ರೂಪಾಯಿ ಹಣ ಬಂದಿದೆ, ಕೆಲವೊಬ್ಬರಿಗೆ 18,000 ರೂಪಾಯಿ ಬಂದಿದೆ. ಅಂದ್ರೆ ಡಿಸ್ಟಿಕ್ ವೈಸ್ ಬೇರೆ ಬೇರೆ ಒಂದು ಡಿಸ್ಟಿಕ್ಕಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಒಂದು ಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಹಣ ವರ್ಗಾವಣೆ ಆಗಿದೆ. ಅಂದ್ರೆ ಹೆಚ್ಚಿಗೆ ಸಹ ಹಣ ವರ್ಗಾವಣೆ ಆಗಿದೆ. 22,000ವರೆಗೂ ಹಣ ಜಮಾ ಆಗಿದೆ. ನಿಮ್ಗೆ ಎಷ್ಟೆಲ್ಲ ಹಣ ಬಿದ್ದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಬೇರೆ ಬೇರೆ ಜಿಲ್ಲೆಗಳನ್ನು ಸಹ ನಾನು ಚೆಕ್ ಮಾಡಿದಾಗ ಗೊತ್ತಾಯ್ತು ನನಗೆ ತುಂಬಾ ಜನಕ್ಕೆ ಹಣ ಜಾಸ್ತಿ ಜಮಾ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, 1 ಎಕರೆ ಇದ್ದವರಿಗೆ 2,000, 3,000, 5,000, 10,000 ಜಾಸ್ತಿ ಎಲ್ಲ ಹಣ ಜಮಾ ಆಗಿದೆ. ನಿಮ್ದು ಎಷ್ಟು ಹಣ ಬಿದ್ದಿದೆ ಹಾಗೂ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂದ್ರೆ ಇದೇ ರೀತಿಯಾಗಿ ಸಿಂಪಲ್ ಆಗಿ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಹೆಸರನ್ನ ನೀವು ನೋಂದಾಯಿಸಿದ್ರೆ ಅಂದ್ರೆ ರೈತರ ಒಂದು ರಿಜಿಸ್ಟರ್ ಫಾರ್ಮ್ ರೆಡಿ ಇತ್ತು ಅಂದ್ರೆ ಈ ಹಣ ನಿಮ್ಗೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗಿರುತ್ತೆ. ಆಧಾರ್ ಕಾರ್ಡ್, KYC ಹಾಕಿರಬೇಕು. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.